ನಮೋ ಭಗವತೆ ತಸ್ಮೈ ಸರ್ವತಃ ಪರಮಾಯತೆ ಸರ್ವಪ್ರಾಣಿ ಹೃದಯಸ್ಥಾಯ ವಾಮನಾಯ ನಮೋ ನಮಃ. ಯಾವುದಾಯ್ತು ಈಗ? ಹಾಂ, ಯದಿದಂ ಕಿಂಚ ಜಗತ್ಸರ್ವಂ ಪ್ರಾಣ ಏಚಿತಿ ನಿಸ್ಸೃತಂ, ಅದೆಲ್ಲ ಆಗಿತ್ತು. ಬೋದ್ಧುಂ ಪ್ರಾಕ್ ಶರೀರಸ್ಯ, ನಿನ್ನೆ ಆಯ್ತಲ್ಲ, ಇಹ ಚೇದ್ ಅಶಕದ್ ಬೋದ್ಧುಂ ಪ್ರಾಕ್ ಶರೀರಸ್ಯ ವಿಸ್ರಸಃ ತತಃ ಸ್ವರ್ಗೇಶು ಲೋಕೇಶು ಶರೀರತ್ವಾಯ ಕಲ್ಪತೆ. ಈ ಲೋಕದಲ್ಲಿದ್ದಾಗ ಮರೆಯದೆ ಯಾರು ಸಾಧನೆ ಮಾಡ್ತಾರೆ ಅವರಿಗೇನಾಗುತ್ತೆ? ಸ್ವರ್ಗಲೋಕಕ್ಕೆ ಹೋಗ್ತಾರೆ, ಸುಖವಾಗಿರ್ತಾರೆ. ನಾ ಶರೀರತ್ವಾಯ ಕಲ್ಪತೆ. ಇಲ್ಲಿ ಸ್ವರ್ಗೇಶು ಲೋಕೇಶು ಶರೀರತ್ವಾಯ ಕಲ್ಪತೆ ಒಂದು, ಸ್ವರ್ಗ ವಾಸವನ್ನು ಮಾಡ್ತಾರೆ. ಯಥಾ ವರ್ತೆ ತಥಾತ್ಮನಿ ಯಥಾ ಸ್ವಪ್ನೆ ತಥಾ ಪಿತೃಲೋಕೆ ಯಥಾ ಅಪ್ಸು ಪರೀವ ದೃಶ್ಯತೆ ತಥಾ ಗಂಧರ್ವಲೋಕೆ ಛಾಯಾತಪಯೋರಿವ ಬ್ರಹ್ಮಲೋಕೆ. ಅದಕ್ಕೆ ಅರ್ಥ ಹೇಳ್ತಾರೆ. ಜೀವೇ ಸ್ಥಿತಸ್ತು ಭಗವಾನ್ ದೃಶ್ಯತೆ ಜ್ಞಾನದೃಷ್ಟಿಭಿ ಆದರ್ಶೇ ಮುಖವತ್ ಸಮ್ಯಕ್ ನ ತಥಾ ಪಿತೃಲೋಕಕಃ. ಪುಣ್ಯ ಮಾಡಿದವರು ಬೇರೆ ಬೇರೆ ಲೋಕಕ್ಕೆ ಹೋಗ್ತಾರೆ, ಅಲ್ಲಿ ದರ್ಶನ ವ್ಯತ್ಯಾಸ ಇದೆ. ತಿರುಪತಿಯಲ್ಲಿ ದರ್ಶನ ವ್ಯವಸ್ಥೆ ಇಲ್ವಾ? ಬಂದು ಒಳಗೆ ಇಲ್ಲಿದ್ದಾರೆ, ಒಳಗಿಂದ ನಿಲ್ಲಿಸೋದು, ಇದು ಮಾಡಿಸೋದು, ಎಷ್ಟು ವೆರೈಟಿ ಇದೆ. ಆ ಥರ ಸಾಧನೆ ತಕ್ಕಂತೆ ಏನಾಗುತ್ತೆ, ತುಂಬ ಭಾರಿ ದೊಡ್ಡ ಸೇವಾಕರ್ತ ಬಂದು ನಿಲ್ಲಿಸಿದರು. ಇದು ಆದ್ದರಿಂದ ಕೆಲವಿಗೆ ಅಲೋನೆ ಮಾಡೋದಿಲ್ಲ, ಯಾವುದೋ ದೋಷ ಇದ್ದು ಬಿಟ್ಟರೆ ಕ್ರಿಮಿನಲ್ಸ್ ಅಲೋನೆ ಮಾಡಲ್ಲ ಗೊತ್ತಾದರೆ. ಜೀವೇ ಸ್ಥಿತಸ್ತು ಭಗವಾನ್ ದೃಶ್ಯತೆ ಜ್ಞಾನದೃಷ್ಟಿಭಿ. ಜೀವನೊಳಗಿರ್ತಕ್ಕಂತಹ ಪರಮಾತ್ಮನನ್ನು ಜ್ಞಾನದೃಷ್ಟಿಯಿಂದ ಕಾಣ್ತಾರೆ. ಆದರ್ಶೇ ಮುಖವತ್ ಸಮ್ಯಕ್. ಆದರ್ಶ ಅಂದರೆ ಕನ್ನಡಿಯಲ್ಲಿ ಮುಖ ಕಂಡಾಗ ತಮ್ಮೊಳಗೆ ದೇವರನ್ನು ಕಾಣ್ತಾರೆ. ಈ ತಥಾ ನ ತಥಾ ಪಿತೃಲೋಕಗಃ, ಪಿತೃಲೋಕದಲ್ಲಿ ಹಾಗಲ್ಲ. ಇದು ಒಂದು. ಎರಡನೇದಿದು ತತಃ ಕಿಂಚಿತ್ ಸ್ಪಷ್ಟತೆಯ, ಸ್ವಲ್ಪ ಕ್ಲಾರಿಟಿ ಜಾಸ್ತಿ ಇರುತ್ತೆ. ಇವತ್ತು ಫೋಟೋ ನೋಡೋದಕ್ಕೆ ಕನ್ನಡಿನೊಳಗೆ ಎಷ್ಟು ವ್ಯತ್ಯಾಸ ಇದೆ. ಕನ್ನಡಿಯಲ್ಲಿ ಏನು ಚೇಂಜ್ ಕಾಣಿಸುತ್ತೆ? ಎಲ್ಲ ಉಲ್ಟಾ ಪಲ್ಟಾ, ಏನು ಎಡಬಲ ಚೇಂಜ್ ಆಗಿಬಿಡುತ್ತೆ. ಆದರೆ ಫೋಟೋದಲ್ಲಿ ಎಡಬಲ ಚೇಂಜ್ ಆಗೋದಿಲ್ಲ. ಕೆಲವರಲ್ಲಿ ಕ್ಲಾರಿಟಿ ಇಲ್ಲಿ ಜಾಸ್ತಿ, ಕೆಲವರು ಅಲ್ಲಿ ಜಾಸ್ತಿ. ಆ ರೀತಿಯಲ್ಲಿ ಕಾಣೋದು ಒಂದೇ ವಸ್ತುನೇ, ಡಿಫರೆಂಟಾಗಿ ನೋಡೋದ್ರಲ್ಲಿ ವ್ಯತ್ಯಾಸ ಯಾಕೆ ಕಾಣುತ್ತೆ ಹಾಗೆ ಇಲ್ಲದವ್ರು ಎಲ್ಲರೂ ಸಮ ಆಗಿಬಿಡ್ತಿದ್ರು. ಈ ನೋಡೋದ್ರಲ್ಲಿ ಸಾಮ್ಯ ಇಲ್ಲ ಅಂದಮೇಲೆ ತಾರತಮ್ಯ ಇದೆ ಅಂತ ಆಯ್ತಲ್ಲ. ಮುಕ್ತಿಯಲ್ಲೂ ಕೂಡ ತಾರತಮ್ಯ ಇದೆ. ಈ ನಾಟಕ ಸಿನಿಮಾಗಳಲ್ಲಿ ನೋಡೋದು ಒಂದೇ ಸೀನೆ. ಮುಂದೆ ಕೂತವನಿಗಿರೋ ಕ್ಲಾರಿಟಿ ನಾಟಕದಲ್ಲಿ ಹಿಂದೆ ಕೂತ್ರೆ ಬರೋಲ್ಲ, ಸಿನಿಮಾದಲ್ಲಿ ಹಿಂದೆ ಕೂತ್ರೆ ಬರೋ ಕಡೆ ಮುಂದೆ ಬರೋದಿಲ್ಲ, ಉಲ್ಟಾ ಪಲ್ಟಾ ಇದೆ. ಅರ್ಥ ಆಯ್ತಾ? ಮುಂದೆ ಕೂತವ್ರು ಹಿಂದೆ ಕೂತವ್ರು ಬರೀ ಮಾತು ಸುಮ್ಮನೆ ದೊಡ್ಡದಿದ್ದು ಬಿಟ್ಟರೆ ಸ್ಟೇಜು ಕ್ಲಾರಿಟಿನೇ ಸಿಗೋದಿಲ್ಲ. ಪಕ್ಕದಲ್ಲಿ ಕೇಳೋ ಏನಾಯಿತು ಅಂತ ಕೇಳ್ತಿರ್ಬೇಕು. ಮುಂದೆ ಕೂತ್ರೆ ಕ್ಲಿಯರಾಗಿ ಕಾಣಿಸುತ್ತೆ. ಇಲ್ಲಿ ಹಾಗಲ್ಲ, ಎಂಟೈರ್ ಸ್ಕ್ರೀನ್ ಕ್ಲಿಯರಾಗಿ ಕಾಣುತ್ತೆ. ಮುಂದೆ ಕೂತವ್ರು ಏನಾಗುತ್ತೆ ಹೀಗೆ ನೋಡ್ತಿರ್ಬೇಕು. ಅರ್ಥ ಆಯ್ತಾ? ಆ ದೃಷ್ಟಿಯಲ್ಲಿ ಯಾವುದ್ರಲ್ಲಿ ಯಾವುದು ಬೇಕು ಅಂತ ಗೊತ್ತಾಗುತ್ತೆ. ಒಟ್ಟು ಕಾಣೋದು ನಿಜ, ಅದರಲ್ಲಿ ವ್ಯತ್ಯಾಸ ಇಲ್ಲ. ಕ್ಲಾರಿಟಿ ವೇರೀಸ್. ಕ್ಲಾರಿಟಿ ಎಲ್ಲ ಮಾತ್ರ ಎಲ್ಲದರಲ್ಲೂ ವ್ಯತ್ಯಾಸ ಕಾಣಿಸುತ್ತೆ. ಜಾತ್ಯ ಎಲ್ಲರೂ ಒಂದೇ ರೀತಿಯಾಗಿ ಒಂದೇ ಸೀಟಿದ್ದು ಒಬ್ಬರೇ ಕೊಡ್ತಿದ್ದು ಏನಾಗ್ತಿತ್ತಾಗ ಪ್ರಶ್ನೆ ಬರ್ತದೆ. ಅನಂತ ಜೀವರಿರೋದ್ರಿಂದ ಅವರಲ್ಲಿ ತ್ರೈವಿಧ್ಯವೂ ಇದೆ, ತಾರತಮ್ಯನೂ ಇದೆ ಅಂತ ಒಪ್ಲಕ್ಕೆ ಇವೆಲ್ಲ ಬೇಕು. ತತಃ ಕಿಂಚಿತ್ ಸ್ಪಷ್ಟತೆಯ ಗಾಂಧರ್ವೇ ದೃಶ್ಯತೆ ಹರಿ. ಪಿತೃಲೋಕಕ್ಕಿಂತ ಹೆಚ್ಚು ಸ್ಪಷ್ಟವಾಗಿ ಗಂಧರ್ವಲೋಕದಲ್ಲಿ ಕಾಣಿಸುತ್ತೆ. ನಾತ್ಯಾತಪೆ ನ ಛಾಯಾಯಾಮ್ ಯಥೈವಾಹನಿ ದೃಷ್ಟಾಂತ ಕೊಡ್ತಾರೆ. ಎಷ್ಟು ಕ್ಲಾರಿಟಿ ಇರುತ್ತೆ ನೋಡಿ. ಒಂದು ದೋಸ್ತ ರಾತ್ರಿ ನೋಡ್ತಾನೆ, ಕ್ಲಾರಿಟಿ ಎಷ್ಟೀಗ ತುಂಬ ಕಡಿಮೆ. ಅಲ್ಲಿ ಬರೋರು ಯಾರು? ಬೆಳದಿಂಗಳಲ್ಲಿ ನೋಡ್ತಾರೆ. ಬೆಳದಿಂಗಳಲ್ಲಿ ಫುಲ್ ಕ್ಲಾರಿಟಿ ಬರೋದಿಲ್ಲ. ಹುಣ್ಣಿಮೆ ಬೆಳದಿಂಗಳಲ್ಲೂ ಕೂಡ ಏನಿರೋದಿಲ್ಲ, ಸನ್ಲೈಟ್ ಕ್ಲಾರಿಟಿ ಬರೋದಿಲ್ಲ. ಅದು ಬೆಳದಿಂಗಳಲ್ಲಿ ನೋಡಿದ ಅಂತ ಸಾಕ್ಷಿ ಹೇಳಿಬಿಟ್ರೆ ಅದು 100% ವ್ಯಾಲಿಡ್ ಆಗೋದಿಲ್ಲ. ಅದು ತಪ್ಪೋ ಚಾನ್ಸಸ್ ಇರುತ್ತೆ. ಹಗಲಲ್ಲಿ ನೋಡೋದು, ಹಗಲಲ್ಲೂ ಕೂಡ ಮಂಜಲ್ಲಿ ನೋಡೋದು ಬೇರೆ, ಕತ್ಲಲ್ಲಿ ನೋಡೋದು ಬೇರೆ, ಆಮೇಲೆ ಮರಗಿಡದಲ್ಲಿ ನೋಡೋದು ಬೇರೆ. ಇದೆಲ್ಲ ಒಂದು ಭಾಗ. ಕಣ್ಣಿರೋನು ನೋಡೋದು ಬೇರೆ, ಪೊರೆ ಇರೋನು ನೋಡೋದು ಬೇರೆ. ಎಷ್ಟು ವೆರೈಟಿ ಇದೆ. ಒಂದೇ ವಸ್ತು ಒಬ್ಬನೇ ನೋಡೋನು, ಎಷ್ಟು ವ್ಯತ್ಯಾಸಗಳಾಗುತ್ತೆ. ಆ ದೃಷ್ಟಿಯಲ್ಲಿ ನಮ್ಮ ಸಾಧನೆ ಜಾಸ್ತಿ ಆಗ್ತಾ ಹೋದಂತೆ ಭಗವಂತ ಕಾಣಿಸ್ತಾನೆ ಎಂಬುದು ಎಷ್ಟು ಇಂಪಾರ್ಟೆಂಟೋ ಹೆಚ್ಚು ಸ್ಪಷ್ಟವಾಗಿ ಕಾಣಿಸ್ತಾನೆ. ಸ್ಪಷ್ಟವಾಗಿ ಕಂಡಟ್ಟು ಕೂಡ ಏನಾಗುತ್ತೆ, ನಮಗೆ ಆನಂದ ವಿಶೇಷ ಸಿಗುತ್ತೆ. ಹೆಚ್ಚು ದುಡ್ಡು ಕೊಟ್ಟು ಯಾವುದಕ್ಕೆ ಹೋಗ್ತಾರೆ? ವೇಸ್ಟ್ ಇದೆ, ಯಾರೂ ಹೋಗ್ತಿರಲಿಲ್ಲ. ನಾತ್ಯಾತಪೆ ನೋಡಿ, ನಾತ್ಯಾತಪೆ ಅತಿ ಆತಪದ ಬಿಸಿಲು, ನಛಾಯ ನೆರಳು, ಯಥೈವ ಅಹನಿ ದೃಶ್ಯತೆ. ಹಗಲಲ್ಲೂ ಕೂಡ ಬಿಸಿಲಲ್ಲಿ ಬೇರೆ ನೆರಳಲ್ಲಿ ಬೇರೆ ಹೇಗೋ ಈ ಥರ ದರ್ಶನದಲ್ಲಿ ವ್ಯತ್ಯಾಸ ಇದೆ. ಸ್ಪಷ್ಟಂ ತಥಾ ಬ್ರಹ್ಮಲೋಕೆ ದೃಶ್ಯತೆ ಪುರುಷ. ಬ್ರಹ್ಮಲೋಕಕ್ಕೆ ಹೋದರೆ ಭಾರಿ ಕ್ಲಾರಿಟಿ ಜಾಸ್ತಿ. ಬ್ರಹ್ಮಲೋಕದೊಳಗೆ ಕ್ಲಾರಿಟಿ ತುಂಬ ಜಾಸ್ತಿ ಇರುತ್ತೆ. ಇಂದ್ರಿಯಾಣಾಂ ಪೃಥಗ್ ಭಾವಂ ಉದಯಾಸ್ತಮಯೌ ಚಯತೆ ಪೃಥಗ್ ಉತ್ಪದ್ಯಮಾನಾನಾಂ ಮತ್ವಾಧೀರೋ ನ ಶೋಚತಿ. ಮತ್ತು
ಇಂದ್ರಿಯಾಣಾಂ ಪೃಥಗ್ಭಾವಂ ಉದಯಾಸ್ತಮಯೌ ಯತ್ ಪೃಥಗುತ್ಪದ್ಯಮಾನಾನಾಂ ಮತ್ತೋ ಧೀರೋ ನ ಶೋಚತಿ. ಅದರಿಂದ ಜೀವನದಲ್ಲಿ ಹುಟ್ಟು ಸಾವು ಮೊದಲಾದವುಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಂಡವನಿಗೆ ಧೀರೋ ನ ಶೋಚತಿ. ಇದೇ ಮಾತಿದೆ ಭಗವದ್ಗೀತೆಯಲ್ಲಿ. ಏನಿದೆ ಹೇಳಿ? ದೇಹಿನೋಸ್ಮಿನ್ ಯಥಾ ದೇಹೇ ಕೌಮಾರಂ ಯೌವನಂ ಜರಾ ತಥಾ ದೇಹಾಂತರೋ ಧೀರಸ್ತತ್ರ ಧೀರೋ ನ ಶೋಚತಿ ಧೀರಸ್ತತ್ರ ನ ಮುಹ್ಯತಿ. ಅದೇ ರೀತಿ ಶ್ಲೋಕಗಳು. ಇಂದ್ರಿಯೇಭ್ಯ ಪರಂ ಮನೋ ಮನಸಃ ಸತ್ವಮುತ್ತಮಂ ಸತ್ವಾದಧಿ ಮಹಾನ್ ಆತ್ಮ ಮಹತೋ ಅವ್ಯಕ್ತಮುತ್ತಮಂ. ಇದಾಗಲೇ ಬಂದಿತ್ತು ಒಂದು ಸಲ. ಏನಂತ ಬಂದಿತ್ತು? ಇಂದ್ರಿಯೇಭ್ಯ ಪರಾಹ್ಯರ್ಥ ಅರ್ಥೇಭ್ಯಶ್ಚ ಪರಂ ಮನಃ ಮನಸ್ಸಸ್ತು ಪರಾ ಬುದ್ಧಿ ಬುದ್ಧೇರಾತ್ಮ ಮಹಾನ್ ಪರಃ ಮಹತಃ ಪರಮವ್ಯಕ್ತಂ ಅವ್ಯಕ್ತಾತ್ ಪುರುಷಃ ಪರಃ ಪುರುಷಾನ್ನ ಪರಂ ಕಿಂಚಿತ್ ಸಾ ಕಾಷ್ಠಾ ಸಾ ಪರಾಗತಿ. ಇನ್ನೊಂದು ರೀತಿ ಹೇಳ್ತಾರೆ ಅದನ್ನೇ. ಅವ್ಯಕ್ತಾತ್ವ ಪರಃ ಪುರುಷೋ ವ್ಯಾಪಕೋ ಅಲಿಂಗ ಏವಚ ತಮ್ ಜ್ಞಾತ್ವ ಮುಚ್ಯತೆ ಜಂತು ಅಮೃತತ್ವಂಚ ಗಚ್ಚತಿ. ನಾವು ಎಷ್ಟೋ ಸರ್ತಿ ಹೇಳ್ತಾರೆ, ಮುಖ್ಯಸ್ಥನ ಕಾಣಬೇಕು. ಒಂದು ಕೆಲಸ ಆಗಬೇಕಾಗಿದೆ, ಕೆಲಸ ಆಗ್ತಾ ಇಲ್ಲ. ಯಾರು ನೋಡೋಕೆ ಹೋಗ್ತಾರೆ ಈಗ? ಮುಖ್ಯಸ್ಥನ ಕಾಣಬೇಕು. ಗೊತ್ತಾಯ್ತಾ? ಕಂಡು ಹೇಳ್ಕೋಬೇಕು. ಸೊ ಅತಿ ಮುಖ್ಯಸ್ಥ ಯಾರೀಗ? ದೇವರು. ಆದ್ದರಿಂದ ದೇವ್ರನ್ನ ಕಂಡು ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗ. ಕೆಲವು ಪ್ರಾಬ್ಲಮಿಗೆ ಮುಖ್ಯಸ್ಥನ ನೋಡಬೇಕಾಗಿಲ್ಲ, ಕೆಲವಕ್ಕೆ ನೋಡಲೇಬೇಕಾಗತ್ತೆ. ಇವತ್ತು ಇಂಟರ್ವ್ಯೂನಲ್ಲಿ ಯಾರನ್ನ ಕಳ್ಸೋಕ್ಕೆ ಬರುತ್ತೆ? ಇಂಟರ್ವ್ಯೂ ಯಾರನ್ನ ಕಳ್ಸೋಕ್ಕೆ ಬರುತ್ತಾ? ಸಾಧ್ಯ ಇಲ್ಲ. ಯಾರು ಹೋಗಬೇಕು? ಇಂಟರ್ವ್ಯೂನೇ ಆಗೋದಿಲ್ಲ. ಹೋದರೆ ಸಂಬಂಧಪಟ್ಟವನು ಹೋದರೆ ಇಂಟರ್ವ್ಯೂ ಆಗೋದು. ಬರಬೇಕು, ಅವನೇ ಬರೀಬೇಕು, ಬೇರೆ ದಾರಿ ಇಲ್ಲ. ಬೇರೆದಕ್ಕೆ ಇನ್ನೊಬ್ರಿಗೆ ಕಳಿಸ್ಬೋದು. ಇವೆರಡಕ್ಕೆ ಅವನೇ ಮಾಡಬೇಕಲ್ಲ. ಅದೇ ರೀತಿಯಲ್ಲಿನೇ ದೇವರು ತಾನೇ ನೋಡಬೇಕು, ಯಾರೋ ನೋಡಿ ಉಪಯೋಗ ಇಲ್ಲ. ಪ್ರಹ್ಲಾದ ದೇವರು ನೋಡಿದ್ದಾನೆ, ಅವನಪ್ಪ ನೋಡಿಲ್ಲ. ಪ್ರಹ್ಲಾದನಿಗೆ ಸದ್ಗತಿ ಆಯಿತು, ಅವನು ದುರ್ಗತಿ ಆಯಿತು. ಜೈನ ವಿಷಯ ಬಿಟ್ಟುಬಿಡಿ. ಆದ್ದರಿಂದ ಇಬ್ಬರೇ ಇದ್ದರೂ ಕೂಡ, ಎಷ್ಟು ಹತ್ತಿರದವರಾಗಿದ್ದರೂ ಕೂಡ ಫಲ ಒಂದೇ ಸಿಗಬೇಕಾದ ಕಾರಣ ಇಲ್ಲ. ಪುನರಿಂದ್ರಿಯೇಭ್ಯ ಪರಂ ಮನಃ ಇತ್ಯಾದಿ ದೇವತಾರತಮ್ಯ ಜ್ಞಾನಪೂರ್ವಕಂ ಭಗವತಃ ಸರ್ವೋತ್ತಮತ್ವ ಜ್ಞಾನಿ ಏವ ಸರ್ವವಾಕ್ಯಾನಾಂ ಮಹಾತಾತ್ಪರ್ಯವಿತಿ ಜ್ಞಾಪಯಿತು. ಯಾಕೆ ಇನ್ನೊಂದು ಸತ್ತು ಹೇಳಬೇಕಾಗಿತ್ತು? ಒಂದು ಸತ್ತು ಹೇಳಿದ್ರಲ್ಲ ಅಂತ ಪ್ರಶ್ನೆ. ಒಂದು ಸತ್ತು ಹೇಳಿದ್ರಲ್ಲ, ಅದಕ್ಕೇನು ಹೇಳ್ತಾರೆ? ಪುನಃ ಪುನಃ ಹೇಳೋದ್ರಿಂದಾಗಿ ಜ್ಞಾನ ದೃಢವಾಗುತ್ತೆ ಅಂತ ಹೇಳ್ತಾರೆ. ಯಾರೋ ಕರೆದಿರ್ತಾರೆ, ಮದುವೆಗನ ಕರೆದಿರ್ತಾರೆ, ಮತ್ತೆ ಕರೀತಾರೆ. ಮೊನ್ನೆ ಕರೆದಿದ್ರಲ್ಲ ಆಗಲೇ ಅಂತ ಹೇಳೋದಿಲ್ಲ. ಏನಂತಾರೆ ಅದಕ್ಕೆ? ಆಗಲಿ ಮತ್ತೆ ಬರ್ತೀರಿ, ಕರೆದಿದ್ರಿ ಮತ್ತೆ ಅವನಿಗೆ ಮನೇಲಿ ಹೇಳ್ತಾರೆ, ತುಂಬ ಸತ್ತು ಕರೆದಾರೆ ಹೋಗಲೇಬೇಕು ಅಂತ ಹೇಳ್ತಾರೆ. ತುಂಬ ಸತ್ತು ಕರೆದಾರೆ ಹೋಗಲೇಬೇಕು. ಇವೆಲ್ಲ ಏನು ತೋರಿಸುತ್ತೆ? ರಿಪಿಟೇಷನ್ ಅಂದರೆ ಮೀನಿಂಗ್ಲೆಸ್ ರಿಪಿಟೇಷನ್ ಆದರೆ ಅದು ತಪ್ಪದು. ಒಂದು ಪರ್ಪಸ್ ಸರ್ವ್ ಆದ ರಿಪಿಟೇಷನ್ ಏನು ಅರ್ಥ ಇದೆ? ಅದು ಮಹತ್ವ ಇದೆ, ದಾಲ್ಟೆ ಜಾಸ್ತಿ ಬರುತ್ತೆ. ಆದ್ದರಿಂದ ತಾರತಮ್ಯ ಇಷ್ಟು ಹೇಳಿದ್ರು ಏನು ಮಾಡ್ತಾರೆ ಜನ? ತಾರತಮ್ಯ ಇಲ್ಲ ಅಂತ ವಾದ ಮಾಡ್ತಾರೆ. ಆದ್ದರಿಂದ ಹೇಳಬೇಕಾಗಿಲ್ಲ ಅಂತ ಹೇಳಿದರೆ ಜನ ಇನ್ನೂ ತಪ್ಪು ತಿಳ್ಕೊತಾರೆ ಅಂದಮೇಲೆ ಹೇಳಿ ಸರಿ ಹೋಯಿತು ಅಂತ ಯೋಗ್ಯರಿಗೆ ಉಪಯೋಗ ಆಗುತ್ತೆ. ತಾರತಮ್ಯ ಪರಿಜ್ಞಾನಪೂರ್ವಕಂ ಸರ್ವತೋ ಹರೇಹೇ ಆಧಿಕ್ಯೆ ಸರ್ವವಾಕ್ಯಾನಾಂ ತಾತ್ಪರ್ಯಂ ಮಹದಿಶ್ಯತೆ. ಆದ್ದರಿಂದ ಯಾವುದೇ ವಾಕ್ಯ ರಿಪಿಟೇಷನ್ ಆಯಿತು ಅಂತ ಕೇಳಿದರೆ ತಾರತಮ್ಯವನ್ನು ಹೇಳೋದು. ತಾರತಮ್ಯದ ಉದ್ದೇಶ ಏನು ಅಂದರೆ ಹರಿ ಸರ್ವೋತ್ತಮತ್ತು. ಚಿಕ್ಕ ಮಕ್ಕಳಿಗೆಲ್ಲ ಹೇಳಬೇಕಾದ್ರೆ ಕಂಪೇರ್ ಮಾಡಿ ಹೇಳಬೇಕು. ಅವ್ರಿಗೆ ಇವತ್ತು ಎಷ್ಟು ಎತ್ತರ ಅಂತ ಪ್ರಶ್ನೆ. ಇದು ಹೇಳೋದು ಅರ್ಥ ಆಗಲ್ಲ. ನಾವು ನೋಡಿದ್ದನ್ನು ನೋಡ್ತಾರೆ, ಇಷ್ಟು ಎತ್ತರ ಅರ್ಥ ಆಯ್ತಾ? ಈಗ ಇದು 10ರಷ್ಟು ದೊಡ್ಡದು ಅಂತ ಹೇಳ್ತಾರೆ. ಅವಾಗೇನಾಗುತ್ತೆ? ಅವನಿಗೆ ಒಂದು ಐಡಿಯಾ ಬರುತ್ತೆ. ಆಗ ತಾತ್ಪರ್ಯ ಅದು ಎಷ್ಟು ದೊಡ್ಡದು ಅಂತ ಹೇಳಬೇಕಾಗಿದೆ. ಈಗ ಎಷ್ಟು ದೊಡ್ಡದು ಅಂತ ಹೇಳಬೇಕಾದ್ರೆ ಅವನಿಗೆ ಗೊತ್ತಿದ್ದರಿಂದ ಗೊತ್ತಿಲ್ಲದ ಹೋಗಬೇಕು. ಇವರೆಲ್ಲರನ್ನು ಹೇಳ್ತಾ ಹೋಗಿ ಇಷ್ಟು ತಾರತಮ್ಯ ಇದೆ, ಇದೆಲ್ಲರ ಮೇಲೆ ಎಷ್ಟಿದ್ದಾನೆ ದೇವರು? ಬರೀ ದೊಡ್ಡವನಾಗಿಲ್ಲ, ಅನಂತಪಟ್ಟು ದೊಡ್ಡವನಾಗಿದ್ದಾನೆ. ಆಗ ದೇವ್ರ ಬಗ್ಗೆ ಏನು ಬರುತ್ತೆ ನಮಗಾಗ? ಪೂರ್ಣ ಭಕ್ತಿ ಬರುತ್ತೆ. ದೇವರು ಬರೋದಿಲ್ಲ. ಯಾವುದು? ಹಾಂ ಹೌದು, ಅದೇ ರೀತಿಯೇ ಮತ್ತೆ ತುಂಬ ಸತ್ತು ಹೇಳ್ತಾರೆ. ಆಧಿಕ್ಯೆ ಸರ್ವವಾಕ್ಯಾನಾಂ ತಾತ್ಪರ್ಯ ಮಹದಿಶ್ಯತೆ. ತಾರತಮ್ಯ ಎಲ್ಲ ಹೇಳಿದ, ಹರಿಸರ್ವತ್ವತ ಜ್ಞಾನನೇ ಬರಲಿಲ್ಲ. ತಾರತಮ್ಯ ವೇಸ್ಟ್ ಆದಾಗ ಲೆಕ್ಕ, ಏನು ಉಪಯೋಗ ಇಲ್ಲ. ಸಂದೃಶೇ ತಿಷ್ಠತಿ ರೂಪಮಸ್ಯ ನ ಚಕ್ಷುಷಾ ಪಶ್ಯತಿ ಕಶ್ಚಿದೇನಂ ಹೃದಾ ಮನೀಷಾ ಮನಸಾಭಿಕ್ಲುಪ್ತೋ ಏನಂ ನಿರ್ವೃತಾಸ್ತೆ ಭವಂತಿ. ನ ಸಂದೃಶೇ ತಿಷ್ಠತಿ ರೂಪಮಸ್ಯ ನ ಚಕ್ಷುಷಾ ಪಶ್ಯತಿ ಕಶ್ಚಿದೇನಂ ಹೃದಾ ಮನೀಷಾ ಮನಸಾ ವಿಕೃಪ್ತಃ ಯಹ ಏನಂ ವಿದುಃ ಅಮೃತ. ಯಹ ಅಲ್ಲ, ಏ ಆಗಬೇಕು. ಏನಂ ವಿದುಃ ಅಮೃತಾಃ ತೇ ಭವಂತಿ. ನೋಡಿ, ನ ಸಂದೃಶೇ ತಿಷ್ಠತಿ ರೂಪ ಕಂಡು ಕಾಣ್ತಕ್ಕಂಥದ್ದಲ್ಲ. ನ ಚಕ್ಷುಷಾ ಪಶ್ಯತಿ ಕಶ್ಚಿದೇನಂ. ಭಗವದ್ಗೀತೆ ಕೃಷ್ಣ ಹೇಳ್ತಾರೆ, ಅರ್ಜುನ ಈ ಕಣ್ಣಿಲ್ಲಿ ನೋಡೋಕ್ಕಾಗಲ್ಲ ನನಗೆ ಅಂತೆ. ಅದೇ ಅರ್ಥ ಇದೆ. ಹೃದಾ ಮನೀಷಾ ಮನಸಾ ವಿಕೃಪ್ತಃ. ಹೃದಯ ಬೇಕು, ಮನಸ್ಸು ಬೇಕು, ಬುದ್ಧಿ ಬೇಕು, ಮನಸ್ಸು ಸರಿ ಇರಬೇಕು. ಆಗ ಪರಮಾತ್ಮ ತಾನು ತೋರಿಸ್ಬೇಕು. ಮುಖ್ಯವಾಗಿ ಸಿನಿಮಾ ಥಿಯೇಟ್ರ್ ಕೂತ್ ಮಾತ್ರಕ್ಕೆ ನೋಡೋಕ್ಕಾಗಲ್ಲ. ಅವನು ಕೊಡಬೇಕು, ಪ್ರೊಜೆಕ್ಟರ್ ಆನ್ ಮಾಡಬೇಕು. ಅವ್ರು ಇಲ್ಲದ್ರೆ ಕೂತಿರ್ತಾರೆ ಅಷ್ಟೇ.
ನಾವು ಎಲ್ಲರೂ ಪ್ರೊಜೆಕ್ಟರ್ ಬಿಟ್ಟ ಏನು ಮಾಡ್ತೇವೆ, ನಾನು ಆಫ್ ಮಾಡ್ತಾ ಕೂತ್ಬಿಡ್ತಾರೆ. ಅವ್ರು ಮಾಡಿದಾಗ ಹೋಗ್ಬೇಕು, ನಿಲ್ಲಿಸ್ಬೇಕಷ್ಟೇ. ಅದಕ್ಕೆ ರೆಡಿಯಾಗಿರಬೇಕು, ದೇವರು ತೋರಿಸ್ತಾರಷ್ಟೇ. ಏಯೇ ನಂಬಿದುಹೂತಿ ಅಮೃತಾಸ್ತೆ ಭವಂತಿ. ಇದನ್ನು ಯಾರು ತಿಳ್ಕೊಳ್ತಾರಲ್ಲ ಅವರೂ ಮುಕ್ತರಾಗ್ತಾರೆ. ಹೀಗೆ ಮುಕ್ತರಾಗ್ತಾರೆ ತಿಳ್ಕೊಳ್ಳೋದಕ್ಕೂ ಏನು ಪ್ರಯೋಜನ ಇದೆ, ಮುಂದೆ ಒಂದು ಮುಕ್ತನಾಗೋಕ್ಕೆ ಅವಕಾಶ ಇದೆ. ಯಾಕಂದರೆ ಅದು ಸಾಧನೆ ಮಾಡ್ತಾನೆ, ಆದ್ದರಿಂದ ಸುಮ್ಮನೆ ತಿಳ್ಕೊಳ್ಳೋದಲ್ಲ, ಸಾಧನೆ ಮಾಡ್ತಾನೆ ಅಂತ ಅರ್ಥ. ಒಂದು ವಿಶೇಷ ಅಂಶ ಹೇಳ್ತಾರೆ, ಅದನ್ನು ನೋಡಿ. ಪ್ರಾದುರ್ಭಾವಮೃತೆ ವಿಷ್ಣುಂ ಇಂದ್ರಿಯೈ ನೈವ ಪಶ್ಯತಿ, ಪ್ರಾದುರ್ಭಾವಾನಪಿ ಯದಾ ಜ್ಞಾನದುಷ್ಟೈವ ಪಶ್ಯತಿ ತದೈವ ಮುಚ್ಯತೆ ಯೋಗಿ ನಾ ದುಷ್ಟೈರಿಂದ್ರಿಯೈ ಕ್ವಚಿತ್. ಇದು ಹೊಸ ವಿಷಯ, ತುಂಬ ಹೇಳಿದೆ. ನಾಳೆ ಅದನ್ನು ಒಂದು ದೊಡ್ಡ ಪ್ರಶ್ನೆಗೆ ಉತ್ತರ ಕೊಡ್ತಾರೆ ನಾಳೆ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀಪ್ರಾಣಪತಿನೇ ಚಮಹಂ ತೇನ ಪ್ರಿಯತಾಂ ಕಮಲಾರತಃ.